ತಮಗೆಲ್ಲ ಮಾಹಿತಿ ಇರುವ ಹಾಗೆ ಇತ್ತೀಚೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಶೀದ್ ನಾರಾಯಣಪುರ್ ಅಲಿಯಾಸ್ ಮುತ್ಯ ಅಂತ ಕರೀತಾರೆ. ಇನ್ನೂ ವಯಸ್ಸಾಗಿಲ್ಲ. ಈ ವ್ಯಕ್ತಿ ನಮ್ಮ ಈ ಭಾಗದಲ್ಲಿ ಅಂದರೆ ಸೂಫಿ ಸಂತರು ಶರಣರ ಬೀಡು ಅನ್ನುವಂತಹ ಪ್ರದೇಶದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದರ್ಗಾ ನಿರ್ಮಾಣ ಮಾಡಿಕೊಂಡು ಅಲ್ಲಿಗೆ ಬರುವಂತಹ ಜನರನ್ನು ವಂಚಿಸುವ ಕೃತ್ಯ ಬಯಲಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳ ದಿನದಂದು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಮೌಢ್ಯವನ್ನು ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗ ಶರಣರು ಆಗಿ ಹೋಗಿರುವಂತಹ ನಾಡು ಅಂತ ಹೆಸರುವಾಸಿಯಾಗಿದೆ. ಇಂಥದ್ರಲ್ಲಿ ನಾನು ಮಕ್ಕಳನ್ನು ಕೊಡ್ತೇನೆ, ಮಕ್ಕಳ ಆಗದೇ ಇದ್ದರೆ ಸರ್ಟಿಫಿಕೇಟ್ ಇದ್ದರೂ ಕೂಡ ನನ್ನ ಔಷಧಿಯಿಂದ ನಾನು ಸಂತಾನ ಭಾಗ್ಯವನ್ನು ಕರುಣಿಸ್ತೇನೆ ಅಂತ ಹೇಳಿ ಔಷಧಿಯನ್ನು ಕೊಡ್ತಾ ಇದ್ದಾರೆ. ಮುಗ್ಧ ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬಂದಂಥವರು ಇವರೇ ಹೇಳಿಸ್ತಾರೆ, ನನಗೆ ಮಕ್ಕಳಾಗಲಿಲ್ಲ, ನಾನು ಆಸ್ಪತ್ರೆಗೆ ತೋರಿಸಿದ್ದೆ, ಇಲ್ಲಿಗೆ ಬಂದೆ, 5 ಅಮಾವಾಸ್ಯೆ ಬಂದ ತಕ್ಷಣವೇ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಇನ್ನೊಬ್ಬ ಬುರ್ಕಾಧಾರಿ ಮಹಿಳೆ, ಅವರು ಬಂದವರೋ ಏನು ಇವರೇ ಕರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, 20 ವರ್ಷ ಆಯಿತು ನನಗೆ ಮಕ್ಕಳಾಗಿರಲಿಲ್ಲ. ರಶೀದ್ ಮುತ್ಯಾನ ಹತ್ರ ಬಂದ ತಕ್ಷಣವೇ ನಾನು ಗರ್ಭಿಣಿಯಾಗಿದ್ದೀನಿ. ಇದು ಎಂಥ ಚಮತ್ಕಾರ ರೀ! 20 ವರ್ಷ ವೈದ್ಯರಿಗೆ ತೋರಿಸಿದರೂ ಕೂಡ ಮಕ್ಕಳಾಗಿರಲಿಲ್ಲ, ನಾನು ಇಲ್ಲಿ ಬಂದ ತಕ್ಷಣವೇ ಮಕ್ಕಳಾಯಿತು. ಅಂದರೆ ವೈದ್ಯಕೀಯ ಲೋಕಕ್ಕೆ ಈ ವ್ಯಕ್ತಿ ಸವಾಲು ಹಾಕ್ತಾ ಇದ್ದಾನೆ. ಮತ್ತೊಂದು ಕಡೆ ಒಂದು 12-13 ವರ್ಷದ ಬಾಲಕಿ ಜೊತೆ ಮಾತಾಡ್ತಾನೆ. ಇವಳಿಗೆ ಮಾತು ಬರ್ತಿರ್ಲಿಲ್ಲ. ನನ್ನ ಕಡೆ ಬಂದ ತಕ್ಷಣವೇ ಅವ್ವ ಅಂತಾಳೆ, ಅಪ್ಪ ಅಂತಾಳೆ, ಅಣ್ಣ ಅಂತಿದ್ದಾಳೆ. ಎಂಥ ಶಕ್ತಿ ಸರ್ ಇದು! ಮತ್ತೆ ಮುಂದುವರೆದು ಹೇಳ್ತಾನೆ ಆ ವ್ಯಕ್ತಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ಈ ಮುತ್ಯನ ಫೋಟೋ ತೋರಿಸಿದ ತಕ್ಷಣವೇ ಅಳ್ತಾ ಇರುವ ಮಗು ಶಾಂತ ಆಗಿಬಿಡ್ತಂತೆ. ರಶೀದ್ ಮುತ್ಯನ ಫೋಟೋ ನೋಡಪ್ಪ ಆರಾಮಾಗುತ್ತೆ ನೋಡು, ರಶೀದ್ ಮುತ್ಯನ ಫೋಟೋ ನೋಡು ಆರಾಮಾಗುತ್ತೆ ನಿನಗೆ ಅಂತ ತಕ್ಷಣವೇ ಆರಾಮಾಗಿಬಿಡ್ತಂತೆ. ಅದಕ್ಕೆ ಈತ ಹೇಳ್ತಾನೆ, ರಶೀದ್ ಮುತ್ಯ ನೋಡಿ, ಅವ್ರಿಗೆ ಹುಟ್ಟಿದ ಮಗುವಿಗೆ ನನ್ನ ಹೆಸರು ಇಟ್ಟಿದ್ದಾರೆ. ಇದು ವ್ಯವಸ್ಥಿತವಾಗಿ ಜನರನ್ನು ಮರುಳು ಮಾಡುವಂತಹ ಕೃತ್ಯ ಇವತ್ತು ಆ ರಶೀದ್ ಗ್ಯಾಂಗ್ ಮಾಡ್ತಾ ಇದೆ. ಭೂತ ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ವಿತೌಟ್ ಪೆಟ್ರೋಲ್ ಮೋಟರ್ ಬೈಕನ್ನು ಚಲಾಯಿಸ್ತೀನಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸ್ವಯಂ ಘೋಷಿತ ಸ್ವಾಮಿ, ಸ್ವಯಂ ಘೋಷಿತ ಶ್ರೀಗಳು ಅಂತ ಕರೆಯುವ ಉಸ್ತುವಾರಿ ಮಂತ್ರಿಗಳಿಗೆ